ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆ ಆದಂಥ ಬೆಲ್ಲದ ದೀಪಾರಾಧನೆ ಯಾವ ರೀತಿ ಮಾಡಬೇಕು, ಹಾಗೆ ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಜೊತೆಗೆ ಯಾವ ದಿನ ಮಾಡಿದರೆ ಬಹಳನೇ ವಿಶೇಷ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಬೆಲ್ಲದ ದೀಪಾರಾಧನೆನ ನೀವು ಮನೆಯಲ್ಲಿ ಕೂಡ ಮಾಡ್ಬೋದು, ಹಾಗೆ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು. ಬೆಲ್ಲದ ದೀಪಾರಾಧನೆ ಬರೀ ಆಷಾಢ ಮಾಸದಲ್ಲಿ ಮಾತ್ರವಲ್ಲದೆ ಸೋಮವಾರದ ದಿವಸ ಶಿವನಿಗೆ ಹಚ್ಚಬಹುದು, ಮಂಗಳವಾರ ಬುಧವಾರದ ದಿವಸ ನೀವು ಗಣಪತಿಗೆ ಹಚ್ಚಬಹುದು, ಹಾಗೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೂ ಹಚ್ಬೋದು. ಶುಕ್ರವಾರದ ದಿವಸ ಹಚ್ಚುತ್ತೀರಾ ಅಂದರೆ ಎಲ್ಲ ಹೆಣ್ಣು ದೇವತೆಗಳಿಗೆ ಹಚ್ಬೋದು. ಅಂದರೆ ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿಗೆ ಆಗಿರ್ಬೋದು, ದುರ್ಗಾಮಾತೆಗೆ ಆಗಿರ್ಬೋದು, ಕಾಳಿ ಅಮ್ಮಂಗೆ, ಮಾರಮ್ಮಂಗೆ ಎಲ್ರಿಗೂ ಕೂಡ ಈ ದೀಪವನ್ನು ಹಚ್ಬೋದು. ಹಾಗೆ ಶನಿವಾರ ದಿವಸ ಹಚ್ಚೋದಾದರೆ ನೀವು ಆಂಜನೇಯ ಸ್ವಾಮಿಗೂ ಕೂಡ ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ನೀವು ಮನೇಲಿ ದೀಪ ಹಚ್ಚುತ್ತೀರಾ ಅಂತ ಅಂದರೆ ಹಿತ್ತಾಳೆ ತಟ್ಟೆಯಲ್ಲೇನೆ ಈ ದೀಪ ಹಚ್ಬೋದು, ಅಥವಾ ಹಿತ್ತಾಳೆ ಬೆಳ್ಳಿ ಮತ್ತು ತಾಮ್ರದಲ್ಲಿ ಕೂಡ ಹಚ್ಬೋದು. ಆದರೆ ದೇವಸ್ಥಾನದಲ್ಲಿ ಹಚ್ಚುತ್ತೀರಾ ಅಂದರೆ ಬಾಳೆ ಎಲೆ ಅಥವಾ ಈ ರೀತಿಯಾದ ಆದಂತಹ ಆಳಿಕೆ ಎಲೆ ಸಿಗುತ್ತಲ್ಲ, ಅದರಲ್ಲೂ ಕೂಡ ದೀಪ ಹಚ್ತೀರಾ ಒಳ್ಳೆಯದು. ಯಾಕಂದರೆ ನಾವು ತಾಮ್ರ, ಹಿತ್ತಾಳೆ, ಬೆಳ್ಳಿ ಎಲ್ಲ ದೀಪ ಹಚ್ಚಿದರೆ ದೇವಸ್ಥಾನದಲ್ಲಿ ಅದನ್ನು ವಾಪಸ್ ತಗೊಂಡು ಬರೋದಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಈ ರೀತಿಯಾದಂಥ ಅಡಿಕೆ ಎಲೆ ಬಳಸಿದರೆ ಶ್ರೇಷ್ಠ. ಯಾವ ಜಾಗದಲ್ಲಿ ನೀವು ದೀಪ ಹಚ್ತೀರೋ ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಒಂದು ಚಿಕ್ಕದಾಗಿರುವಂಥ ರಂಗೋಲಿ ಹಾಕ್ಕೊಳ್ಳಿ. ರಂಗೋಲಿ ಹಾಕ್ಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಆನಂತರ ತಟ್ಟೆಯನ್ನು ಇಟ್ಟು ತಟ್ಟೆ ಒಳಗಡೆ 3 ಪೊಗಸೆ ಅಕ್ಕಿಯನ್ನು ಹಾಕಬೇಕು. 3 ಪೊಗಸೆ ಆದರೂ ಹಾಕ್ಬೋದು, 3 ಲೋಟ ಆದರೂ ಹಾಕ್ಬೋದು, 3 ಅಳತೆಯ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಹಾಕ್ಕೊಂಡು ಸಮತಟ್ಟು ಮಾಡಿಕೊಂಡು ಅದರ ಮೇಲೆ ಓಂ ಶ್ರೀ ಸ್ವಸ್ತಿಕನ್ನು ಬರ್ಕೋಬೇಕು. ಅದಾದ ನಂತರ ಅಕ್ಕಿ ಮೇಲೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಇಟ್ಟು ಆನಂತರ ಬೆಲ್ಲದ ಅಚ್ಚುಗಳನ್ನು ತಗೋಬೇಕಾಗತ್ತೆ. ಬೆಲ್ಲದ ಅಚ್ಚುಗಳು ಆದಷ್ಟು ಎಲ್ಲೂ ಕೂಡ ಒಡೆದು ಹೋಗಿರಬಾರ್ದು. ಒಂದು ಒಳ್ಳೆಯ ರೀತಿಯಲ್ಲಿ ಇರುವಂಥದ್ದು ತಗೊಂಡ್ರೆ ಒಳ್ಳೆಯದು. 4 ಮೂಲೆಗಳು ಸಮಾನಾಗಿ ಇರೋ ರೀತಿ ಬೆಲ್ಲದ ಅಚ್ಚುಗಳನ್ನು ತಗೊಳ್ಳಿ. ಬೆಲ್ಲದ ದೀಪವನ್ನು ಹಚ್ಚುವಾಗ ನೀವು ತುಪ್ಪದ ಬತ್ತಿಗಳನ್ನೇ ಹಾಕಿ ಹಚ್ಚಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಇನ್ನು ದೀಪ ಹಚ್ಚೋದಕ್ಕಿಂತ ಮುಂಚೆ ಬೆಲ್ಲದ ಅಚ್ಚುಗಳಿಗೆ ಅರಿಶಿಣ, ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ. 4 ಕಡೆಗೂ ಅಂದರೆ 4 ಮೂಲೆಗಳಿಗೂ ಅರಿಶಿಣ, ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು. ಆನಂತರ ತಯಾರಾಗಿರುವಂತಹ ಬೆಲ್ಲದ ಅಚ್ಚುಗಳನ್ನು ಅಕ್ಕಿಯ ಮೇಲೆ ಇಡಬೇಕಾಗುತ್ತೆ. ಆನಂತರ ದೀಪಗಳನ್ನು, ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಯಾವುದೇ ಹೂವು ಪರವಾಗಿಲ್ಲ, ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು. ಇದೇ ತರಹದ ಹೂವು ಅಂತ ಏನೂ ಇಲ್ಲ. ಆದಷ್ಟು ನೀವು ದೇವಿಗೆ ಹಚ್ಚುತ್ತಾ ಇರೋದ್ರಿಂದ, ಅದರಲ್ಲೂ ಆಷಾಢ ಮಾಸದಲ್ಲಿ ಈ ದೀಪ ಹಚ್ಚುತ್ತಾ ಇರೋದ್ರಿಂದ ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದರೆ ಒಳ್ಳೆಯದು. ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ ನಂತರ ಆ ಬೆಲ್ಲದ ದೀಪಗಳಿಗೆ ತುಪ್ಪದ ಬತ್ತಿಯನ್ನು ಹಾಕಬೇಕು. ತುಪ್ಪದ ಬತ್ತಿಯನ್ನು ಮನೆಯಲ್ಲಿ ಮಾಡಿಕೊಂಡಿದ್ರೆ ಒಳ್ಳೆಯದು. ಆ ತುಪ್ಪಕ್ಕೆ ಏನನ್ನು ಕೂಡ ಹಾಕದೆ ಶುದ್ಧವಾಗಿರುವಂಥ ಹಸುವಿನ ತುಪ್ಪವನ್ನು ಮಾಡಿಕೊಂಡಿದ್ರೆ ತುಂಬಾ ಒಳ್ಳೆಯದು. ತುಪ್ಪದ ಬತ್ತಿಗಳು ನೀವು ಆ ದೀಪಕ್ಕೆ ಹಾಕುವಾಗ ಜೋಡಿ ಬತ್ತಿಗಳನ್ನು ಹಾಕಬೇಕು, ಒಂದೊಂದು ಹಾಕಬಾರ್ದು. ಈ ರೀತಿ 2 ಬತ್ತಿಗಳನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಬೆಲ್ಲದ ಅಚ್ಚುಗಳು ಮೇಲೆ ಇಡಬೇಕು. ಸ್ವಲ್ಪ ಒಳಗಡೆ ಇಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಮೇಲ್ಗಡೆ ಇಟ್ಕೊಂಡ್ರೆ ಆ ಬತ್ತಿ ಹುರಿದಾಗ ಬೆಲ್ಲ ಜಾಸ್ತಿ ಕಪ್ಪಾಗೋದಿಲ್ಲ. ದೇವಸ್ಥಾನದಲ್ಲಿ ಅದನ್ನೆಲ್ಲ ಹುರಿದು ತಣ್ಣಗಾದ ನಂತರ ಅದನ್ನು ಬಳಸೋರು ಕೂಡ ಅನುಕೂಲ ಆಗುತ್ತೆ. ಹಾಗೆ ನೀವು ಮನೆಯಲ್ಲೇ ಹಚ್ಚಿದರೆ ನಿಮಗೂ ಕೂಡ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಸ್ವಲ್ಪ ಬತ್ತಿಗಳನ್ನು ಮೇಲ್ಭಾಗದಲ್ಲೇ ಇಟ್ಟಿರಿ. ಫುಲ್ ಒಳಗಡೆ ಇಟ್ಟರೆ ಬೆಲ್ಲ ಪೂರ್ತಿ ಕಪ್ಪಗಾಗೋಗುತ್ತೆ ಮೇಲ್ಗಡೆ. ಹಾಗಾಗಿ ತುಪ್ಪದ ಬತ್ತಿ ಇಟ್ಕೊಂಡಿದ್ದ ನಂತರ ಅಗರಬತ್ತಿಯಿಂದ ಆಗಲಿ ಅಥವಾ ಏಕಾರತಿಯಿಂದ ಆಗಲಿ ಆ ಬತ್ತಿಗಳನ್ನು ಹಚ್ಕೊಳ್ಳಿ. ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು
ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿದ ನಂತರ ದೀಪಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅಗರಬತ್ತಿಯಿಂದ ಧೂಪವನ್ನು ಮಾಡಿ, ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ಕಷ್ಟಗಳು ಏನಾದರೂ ಇದ್ದರೆ ಆ ದೀಪದ ಮುಂದೆ ಕೂತ್ಕೊಂಡು ಕೈ ಮುಗಿದು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಯಾವ ದೀಪ ಈ ದೀಪವನ್ನು ಹಚ್ಬೋದು ಅಂತ ಅಂದರೆ, ನೀವು ಆಷಾಢ ಮಾಸದಲ್ಲಿ ಹಚ್ಚುತ್ತಾ ಇದ್ದರೆ ಮಂಗಳವಾರ ಶುಕ್ರವಾರ ದಿವಸ ಹಚ್ಬೋದು. ಎಷ್ಟು ದಿನ ಹಚ್ಚಬೇಕು ಅಂದರೆ 4 ವಾರಗಳು ಹಚ್ಬೋದು, ಅಥವಾ ಒಂದೇ ವಾರ ಹಚ್ಚಿದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಹಚ್ಚಿದರೆ ಒಳ್ಳೆಯದಾಗುತ್ತೆ. ಇನ್ನು ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಅಂದರೆ, ಸಂಜೆ 5:30ಯಿಂದ 7 ಗಂಟೆ ಸಮಯ ಪ್ರಶಾಂತವಾಗಿರುವಂಥ ಸಮಯ. ಆ ಸಮಯದಲ್ಲಿ ದೀಪ ಹಚ್ಚಿದರೆ ಶ್ರೇಷ್ಠ. ಸಂಜೆ ಆಗೋದಿಲ್ಲ, ನಾವು ಆಫೀಸ್ಗೆ ಹೋಗಬೇಕು, ಬೆಳಿಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗಿಬಿಡ್ತೀವಿ, ಆವಾಗ ಹಚ್ಬೋದಾ ಅಂದರೆ ಆವಾಗಲೂ ಕೂಡ ಹಚ್ಬೋದು. ಮಧ್ಯಾಹ್ನದ ಸಮಯದಲ್ಲಿ ಈ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಬೆಳಿಗ್ಗೆ ಅಥವಾ ಸಾಯಂಕಾಲ ಹಚ್ಚಿದರೆ ಒಳ್ಳೆಯದು. ಸಂಜೆ ಸಮಯದಲ್ಲಿ ಹೋಗಿ ನೀವು ದೀಪ ಹಚ್ಚಿ ಒಳ್ಳೆಯದು. ಸಂಜೆ ಸ್ವಲ್ಪ ಹೊತ್ತು ಆರಾಮವಾಗಿ ಪ್ರಶಾಂತವಾಗಿ ಕೂತ್ಕೊಂಡು ಇದ್ದು ಬರ್ಬೋದು. ಹಾಗಾಗಿ ಸಂಜೆ ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ದೀಪ ಎಲ್ಲ ಹಚ್ಚಿದ ನಂತರ ದೀಪದ ತಟ್ಟೆ ಏನಿರುತ್ತೆ ಅದನ್ನು 2 ಕೈಯಲ್ಲಿ ಹಿಡ್ಕೊಂಡು ನೀವು ಯಾವ ದೇವರ ದೇವಸ್ಥಾನದಲ್ಲಿ ಹಚ್ಚಿರ್ತೀರೋ ಅಲ್ಲಿಂದಾನೇ 3 ಸಲ ಆರತಿ ಮಾಡಿ 3 ಸಲ ಮೇಲಿಂದ ಕೆಳಗಡೆ ನೀವು ಆಡಿಸಿ, ಆನಂತರ ದೇವರಿಗೆ ಆರತಿಯನ್ನು ತೋರಿಸಿ ನೀವು ಕೂಡ ತಗೊಂಡು ಆ ತಟ್ಟೆಯನ್ನು ಅಲ್ಲೇ ಬಿಟ್ಬಿಟ್ಟು ನೀವು ಬರಬೇಕಾಗತ್ತೆ. ಅಕ್ಕಿ ಮತ್ತು ಬೆಲ್ಲವನ್ನು ಅಲ್ಲಿ ಯಾರಾದರೂ ಕ್ಲೀನ್ ಮಾಡೋರು ಇರ್ತಾರಲ್ಲ, ಅವರು ಬಳಸ್ಕೋತಾರೆ. ನೀವು ಮನೇಲಿ ಈ ದೀಪವನ್ನು ಹಚ್ಚಿದರೆ ನೀವು ಮನೆಯಲ್ಲಿ ದೇವರಿಗೆ ಆರತಿಯನ್ನು ಮಾಡಿ, ಆ ನಂತರ ಪೂರ್ತಿ ಅದೆಲ್ಲ ತಣ್ಣಗಾದ ನಂತರ ಮಾರನೇ ದಿವಸಕ್ಕೆ ಆಗಿರ್ಬೋದು ಅಥವಾ ಆವತ್ತಿನ ದಿವಸನೇ ಆಗಿರ್ಬೋದು, ಹಾಗೆ ಆ ಅಕ್ಕಿಯನ್ನು ಹಾಗೆ ಬೆಲ್ಲವನ್ನು ತೆಗೆದಿಟ್ಕೊಂಡು ನೀವು ಯಾವಾಗಾದರೂ ನೆಕ್ಸ್ಟ್ ಪ್ರಸಾದವನ್ನು ನೈವೇದ್ಯವನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಆ ಅಕ್ಕಿ ಮತ್ತು ಬೆಲ್ಲವನ್ನು ಬಳಸಿ ಬೆಲ್ಲದನ್ನ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ನೀವೇ ಸೇವನೆ ಮಾಡ್ಬೋದು. ಅಥವಾ ಬೆಲ್ಲ ಮತ್ತು ಬೆಲ್ಲವನ್ನು ಕುಟ್ಬಿಟ್ಟು ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಬಾಳೆಹಣ್ಣನ್ನು ಹಾಕಿ ಹಸುಗಳು ನಿಮ್ಮ ಮನೆ ಹತ್ರ ಇದ್ದರೆ ಹಸುಗಳಿಗೆ ತಿನ್ನೋದಕ್ಕೆ ಕೊಟ್ಟರೂ ಕೂಡ ತುಂಬಾ ಶ್ರೇಷ್ಠ. ಅಥವಾ ಯಾರಿಗಾದರೂ ಬಡವರಿಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಗೆ 2 ಅಚ್ಚು ಬೆಲ್ಲದ ಜೊತೆ ಒಂದು ಸ್ವಲ್ಪ ದಕ್ಷಿಣೆ ಇಟ್ಟು ಯಾರಿಗಾದರೂ ದಾನ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.